ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘವು 2022ರಲ್ಲಿ ನಡೆಸಿದ ಕಾರ್ಯಕಾರಿ ಮಂಡಳಿ ಚುನಾವಣೆಯನ್ನು ರದ್ದುಪಡಿಸುವ ಉದ್ದೇಶದಿಂದ ಕೆಲವೊಂದು ಸದಸ್ಯರು ಮಾಡಿದ್ದ ಆರೋಪಗಳು ಆಧಾರ ರಹಿತ ಹಾಗೂ ಸುಳ್ಳು ಎಂದು ಸಾಬೀತಾಗಿದ್ದು, ಸಂಘದ ಕಾರ್ಯಕಾರಿ ಮಂಡಳಿ ಸಂಪೂರ್ಣವಾಗಿ ಆರೋಪ ಮುಕ್ತವಾಗಿದೆ ಎಂದು ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷೆ ಭಾರತಿ ರಾಜಶೇಖರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಸಂಘದ ಸುಮಾರು 35 ಸದಸ್ಯರು 2022ರಲ್ಲಿ ನಡೆದ ಕಾರ್ಯಕಾರಿ ಮಂಡಳಿ ಚುನಾವಣೆಯನ್ನು ತಡೆಹಿಡಿಯುವ ಉದ್ದೇಶದಿಂದ ಅಂದಿನ ಅಧ್ಯಕ್ಷರು, ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಪೂರ್ವ ಕಾರ್ಯದರ್ಶಿ ಹಾಗೂ ಉಪ ನಿಬಂಧಕರ ವಿರುದ್ಧ ಸದಸ್ಯರ ಪಟ್ಟಿಯಲ್ಲಿ ಅಕ್ರಮ ನಡೆದಿದೆ ಎಂಬುದಾಗಿ ಸೇರಿದಂತೆ ಹಲವು ಆರೋಪಗಳನ್ನು ಮಾಡಿದರು. ಆಯ್ಕೆ ಮಾಡಬೇಕಲ್ಲ, 15 ಜನ ಡೈರೆಕ್ಟರ್ಸ್ಗಳಿಂದ ನಾವು 3 ವರ್ಷಕ್ಕೊಮ್ಮೆ ಆಯ್ಕೆ ಮಾಡಬೇಕಾಗುತ್ತೆ. ಸೊ ನಾವು 900 ಜನ ಸದಸ್ಯರಿದ್ದೀವಿ. ಸೊ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ನಿರ್ದೇಶಕರನ್ನ ಮಾಡಬೇಕಾದ್ರೆ ಚುನಾವಣೆ ಮಾಡಬೇಕು ಅಂತ ನಾವು ಕೋಆಪರೇಟಿವ್ ಸೊಸೈಟೀಸ್ ಅಲ್ಲ, ಸೊಸೈಟಿ ಕೋಆಪರೇಟಿವ್ ಅಲ್ಲ, ನಮ್ಮ ಸೊಸೈಟಿ ರಿಜಿಸ್ಟ್ರೇಷನ್, ಬಟ್ ಇಟ್ ಡಸಂಟ್ ಕಮ್ ಅಂಡರ್ ಕೋಆಪರೇಟಿವ್ ಅಂತ ಅಂದರು. ಅವ್ರು ಮಾಡಿ ಅಂತ ನಮಗೆ ಆದೇಶ ಕೋರ್ಟಿನಿಂದನೂ ಬಂದಿದೆ ಆದೇಶ, ಅವರೂ ಸಹ ಚುನಾವಣೆನೇ ಮಾಡಿ ಅಂತಲೇ ಹೇಳಿರೋದು. ಈಗ ಏನಾಗಿದೆ ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು, ಸತ್ತವ್ರ ಹೆಸರು ಲಿಸ್ಟಲ್ಲಿದೆ, ಅವ್ರನ್ನ ತೆಗೆದುಹಾಕ್ಬೇಕು. ಅದಕ್ಕೆ ಪ್ರೋಸೆಸ್ಸು ತುಂಬ ದಿವಸ ಹಿಡಿತದೆ. ಆ ಲಿಸ್ಟನ್ನು ಯಾರು ಎಲಿಜಿಬಿಲಿಟಿ ಇದ್ದಾರೆ ಅವ್ರನ್ನ ಡಿ.ಆರ್.ಇ ಕೊಡ್ತಾರೆ, ಅವ್ರು ಬಂದು ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ. ಎಲೆಕ್ಷನ್ ಮಾಡಬಾರ್ದು ಅಂತ ಉದ್ದೇಶ ಏನು ಸಂಘಕ್ಕಿಲ್ಲ, ಪಾರದರ್ಶಕವಾಗಿ ಮಾಡಬೇಕು ಅಂತ ಇವ್ರ ಉದ್ದೇಶ. ಹಿಂದೆ ಎಲೆಕ್ಷನ್ ಮಾಡಬಾರ್ದು ಅಂತ ಕೆಲವು ಸದಸ್ಯರುಗಳು ಕೋರ್ಟಿಗೆ ಹೋಗಿದ್ದರು. ಆ ವಿಚಾರದಲ್ಲಿ ಇವರು ಪಾರದರ್ಶಕವಾಗಿ ಎಲೆಕ್ಷನ್ ಮಾಡಿದ ಮೇಲೆ ಅವರ ಉದ್ದೇಶ ಏನಂದರೆ ಎಲೆಕ್ಷನ್ ಬೇಡ, ಸುಮ್ಮನೆ ಹೆಸರನ್ನ ಡೆಸಿಗ್ನೇಟ್ ಮಾಡಿ ಅಂತ, ಅಂದರೆ ಇನಾಮಿನಸ್ಸಾಗಿ ಎಲೆಕ್ಟ್ ಮಾಡಿ ಇಂಥವರೇ ನಿರ್ದೇಶಕರು ಅಂತ ಆಯ್ಕೆ ಮಾಡಿದ್ದು ಅವರ ಒಂದು ಅಜೆಂಡಾ. ಅದಕ್ಕೆ ಮೇಡಮ್ಮ ಹೇಳೋದು ಅಂದರೆ ಇಲ್ಲ, ಪಾರದರ್ಶಕವಾಗಿ ಚುನಾವಣೆ ನಡೆದಿದ್ದು ಪ್ರಜಾಪ್ರಭುತ್ವ ಇರೋದ್ರಿಂದ ಚುನಾವಣೆ ನಡೆದು ಆಯ್ಕೆ ಆಗಲಿ ಅಂತ ಅವ್ರ ಉದ್ದೇಶ. ಪ್ರೊಸೀಡಿಂಗ್ಸ್ ಆಗಲೇಬೇಕು. ಅವರ ಉದ್ದೇಶ ಏನಂದರೆ ಸುಮ್ಮನೆ 12 ಜನ ಲಿಸ್ಟ್ ಕೊಟ್ಬಿಟ್ಟು ಅಪ್ರೂವಲ್ ಮಾಡಿ ಅಂತ, ಅದಕ್ಕೆ ಇವ್ರು ಹೋಗ್ತಾ ಇಲ್ಲ, ಎಲೆಕ್ಷನ್ ಆಗಲಿ ಅಂತ ಅವ್ರ ಉದ್ದೇಶ. ಸೊ ಆವಾಗ ನಾವು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದಾಗ ಅದನ್ನು ತಡೆಯೋದಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದರು. ನಮ್ಮನ್ನು ತಪ್ಪು ಮಾಡಿದ್ದೀವಿ ಅಂತ ಹೇಳಿ ಇವರು ಎಲೆಕ್ಷನ್ ಮಾಡಬಾರ್ದು, ಸೆಲೆಕ್ಷನ್ ಮಾಡಿ ಅಂತ. ನಾವು ಕಾನೂನು ಪ್ರಕಾರ ನಾವು ಎಲೆಕ್ಷನ್ ಮಾಡಿದ್ವಿ. 2023ರಲ್ಲಿ ಎಲೆಕ್ಷನ್ ಮಾಡಿ ಹೊಸ ಕಾರ್ಯಕಾರಿ ಮಂಡಳಿ ಈಗ ಕೆಲಸ ನಿರ್ವಹಿಸ್ತಾ ಇದೆ. ಸೊ ಈಗ ಮತ್ತೆ ಮುಂದಿನ ದಿನಗಳಲ್ಲಿ ಅದೇ ಕ್ರಮವನ್ನು ಫಾಲೋ ಮಾಡಬೇಕು ಅಂತ. ಸೊ ನಮ್ಮ ಮೇಲೆ ಮಾಡಿರುವ ಆಪಾದನೆಗಳು ಸುಳ್ಳು ಅಂತ ಜನರಿಗೆ ತಿಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇಲ್ಲಿ ಯಾವುದೇ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ನಮ್ಮದೊಂದು ಬಿಲ್ಡಿಂಗ್ ಇದೆ, ಅಲ್ಲಿ ಸಮುದಾಯ ಭವನ ಇದೆ ನಮ್ಮದು, ಅಷ್ಟೇ ನಮ್ಮದು ಅಸೆಟ್ಸ್. ಡೆಪಾಸಿಟ್ಸು ನಾವು ಸದಸ್ಯರ ಮೆಂಬರ್ಶಿಪ್ ಫೀಸನ್ನು ತೊಗೊಂಡಿದ್ದೀವಲ್ಲ, ಅದರಲ್ಲಿ ನಾವು FD ಮಾಡಿಟ್ಟಿರ್ತೀವಿ. ಎಷ್ಟಿದೆ ನಾನು ಆಡಿಟ್ ರಿಪೋರ್ಟ್ ಕರೆಕ್ಟಾಗಿ ನೋಡಬೇಕು, ಅಂದಾಜು ಒಂದು 5-6 ಲಕ್ಷ ಇರ್ಬೋದು. ಚಟುವಟಿಕೆ ನಾವು ಪ್ರತಿ ತಿಂಗಳು ಮೀಟಿಂಗನ್ನು ಮಾಡ್ತೀವಿ, ಮಹಿಳೆಯರಿಗೆ ಅರಿವಿನ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಸ್ಪೋರ್ಟ್ಸ್ ಡೇ ಮಾಡ್ತೀವಿ, ಫುಡ್ ಮೇಳ ಮಾಡ್ತೀವಿ, ಆಮೇಲೆ ಸೋಷಿಯಲ್ ಆ್ಯಕ್ಟಿವಿಟೀಸು. ಈಗ ಒಂದು ಸ್ಯಾನಿಟರಿ ಪ್ಯಾಡ್ ಮೆಷಿನ್ CSR ಫಂಡಿಂಗಲ್ಲಿ ಒಂದು ಸ್ಯಾನಿಟರಿ ಪ್ಯಾಡ್ ಮಾಡುವಂಥ ಒಂದು ಯಂತ್ರವನ್ನು ನಾವು ಅಲ್ಲಿ ಇಟ್ಟಿದ್ದೀವಿ. ಅದರಲ್ಲಿ ನಾವು ಸ್ಯಾನಿಟರಿ ಪ್ಯಾಡ್ಸನ್ನು ತಯಾರಿ ಮಾಡಿ ಶಾಲೆಗಳಿಗೆ ಉಚಿತವಾಗಿ ಹೆಣ್ಣುಮಕ್ಕಳಿಗೆ ಅದನ್ನು ವಿತರಣೆ ಮಾಡ್ತಾಯಿದ್ದೀವಿ. ಉಚಿತವಾಗಿ ಮಾಡೋದಕ್ಕೆ ಸಹಕಾರ ನಮ್ಮ ಸದಸ್ಯರುಗಳಿಂದ ಸದಸ್ಯರುಗಳು ಅದಕ್ಕೆ ದುಡ್ಡನ್ನು ಕೊಡ್ತಾರೆ. ಆ ದುಡ್ಡಿನಿಂದ ತಯಾರಿ ಮಾಡಿ ನಾವು ಅದನ್ನು ಜನರಿಗೆ, ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಶಾಲೆಗಳಲ್ಲಿ ಅದನ್ನು ವಿತರಣೆ ಮಾಡಿದ್ದೀವಿ. ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ಪ್ರತಿ ವರ್ಷ ಸದಸ್ಯರಿಗೆ ಮತ್ತು ಇತರ ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಮಹಿಳೆಯರಿಗೆ ನಾವು ಒಂದು ಹೆಲ್ತ್ ಕ್ಯಾಂಪನ್ನು ಮಾಡಿದ್ದೀವಿ. ಕೋವಿಡ್ ಟೈಮ್ನಲ್ಲಿ ಕ್ಯಾಪ್, ಮಾಸ್ಕ್ಗಳು ಮತ್ತು ಸ್ಯಾನಿಟೈಸರು ಮಾಡಿದ್ವಿ, ಮತ್ತು ವ್ಯಾಕ್ಸಿನೇಷನ್ಗೂ ಸಹ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಥರ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾಯಿದ್ವಿ. ನಾವೀಗ ಅಂದಾಜು ಒಂದು 900 ಇತ್ತು, ಮತ್ತು ಈಗ 3 ವರ್ಷದಲ್ಲಿ ಇನ್ನೊಂದು 200 ಮೆಂಬರ್ ಆಗಿದ್ದಾರೆ. ಒಂದು 900 ಚಿಲ್ಲರೆ ಮೆಂಬರ್ ಇದ್ದಾರೆ. 1010 ಹತ್ರ ಇದ್ದೀವಿ ಮೆಂಬರ್ಸ್. ನಡೀತಿರ್ಬೇಕಾದ್ರೆ ವಾಪಸ್ ತಗೋತಾರೆ. ವಾಪಸ್ ತಗೊಂಡ್ಮೇಲೆ ಡಿ.ಆರ್.ಇ ಲೆಟ್ರ್ ಬರೆದು ಆ ಚುನಾವಣೆ ಈವೆಂಟ್ ಅನೌನ್ಸ್ ಮಾಡಿ ಆಮೇಲೆ ಎಲೆಕ್ಟ್ ಆದಮೇಲೆ ಅವ್ರಿಗೆ ಅವಕಾಶ ಕೊಟ್ಟರು. ಏನಂತಂದರೆ, ನೀವು ನಮ್ಮ ಮೇಲೆ ಅಲಿಗೇಷನ್ ಮಾಡಿದ್ರಲ್ಲ, ಅದಕ್ಕೆ ಸಾಕ್ಷಿ ಕೊಡಿ, ಪುರಾವೆ ಕೊಡಿ, ನಮ್ಮ ಮೇಲೆ ಸಾಬೀತು ಮಾಡೋದು ನಾವೆಲ್ಲ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರು. ಅವ್ರು ಯಾವುದು ಪುರಾವೆ ಏನು ಒದಗಿಸ್ತಿಲ್ಲ, ಕೋರ್ಟಲ್ಲಿ ಅದನ್ನು ಸಾಬೀತು ಮಾಡಲಿಲ್ಲ. ಸೊ 2022 ಚುನಾವಣೆ ವಾಪಸ್ ತಗೊಂಡಿದ್ದಾರೆ. ಇವರು ಅವ್ರೇನು ಅಂದರೆ ಹಣ ದುರುಪಯೋಗ ಮಾಡಿದ್ದೀರಾ, ನೀವು ಆ ಥರದ ಎಲಿಗೇಷನ್ ಮಾಡಿದ್ರು. ಇವ್ರು ಹೇಳಿದ್ರು ಸಾಕ್ಷಿ ಒದಗಿಸಿ ನ್ಯಾಯಾಲಯದಲ್ಲಿ ನೀವು ತೀರ್ಮಾನ ಮಾಡಿದರೆ ನಾವು ಭದ್ರವಾಗಿರ್ತೀವಿ ಅಂತ ಹೇಳಿದ್ರು. ಅವ್ರೇನು ಮಾಡಿದ್ರು, ಏನು ಸಾಕ್ಷಿದಾರ ಇಲ್ಲದಲೇ ಕೇಸನ್ನು ವಾಪಸ್ ತಗೊಂಡ್ರು. ಸೊ ಅದು ಈಗ ಏನಾಗಿದೆ, ಇವ್ರಿಗೆ ಹರ್ಟ್ ಆಗಿದೆ.
ಸೊ ನಮ್ಮ ಮೇಲೆ ಆಪಾದನೆ ಮಾಡಿದ್ದ ಸಾಕ್ಷ್ಯಾಧಾರ ಸಮೇತ ಸಾಬೀತುಪಡಿಸ್ತಾ ಇರೋದ್ರಿಂದ ನಮ್ಮ ಮೇಲೆ ಆಪಾದನೆ ಬಂದಿರೋ ಸುಳ್ಳು. ಅವರು ಆ ಥರ ಆಪಾದನೆ ಇದ್ದರೆ ಸಾಬೀತುಪಡಿಸ್ಲಿಂದ ಅವ್ರು ಕೇಳ್ಕೊಂಡ್ರು. ಅದಕ್ಕೆ ಅವ್ರು ಯಾವುದೇ ರಿಯಾಕ್ಷನ್ ಇರಲಿಲ್ಲ. ಸೊ ಇಲ್ಲಿ ನಾವು ಹೇಳಬೇಕಾಗಿದೆ, ಯಾವುದೇ ಒಂದು ಆಪಾದನೆಗಳು ಇಲ್ಲದೇ ಇದ್ದರೂ ಸಹ ಸಮಾಜದ ಮೇಲೆ ಒಂದು ಕಳಂಕನ ತಂದು ಬಹಳಷ್ಟು ಸಮಾಜದಲ್ಲಿ ನಿಮಗೆ ತಿಳಿದಿರೋ ಹಾಗೆ ತುಂಬ ಜನ ಮಾತಾಡಿದರು, ನಮ್ಮ ಸಮಾಜದ ಬಗ್ಗೆ ಬಹಳ ಕೀಳಾಗಿ ಮಾತಾಡಿದರು. ಏಕೆಂದರೆ ಇದು ಒಂದು ಪಬ್ಲಿಕ್ಕಲ್ಲಿ ಬಂದಾಗ ಒಂದು ಕ್ಲಾರಿಟಿ ಇರಬೇಕು ಅಂತ. ಸೊ ಈಗ ನಾವು ಹೇಳ್ತಾ ಇರೋದು, ಇದು ಯಾವುದೂ ಸತ್ಯಕ್ಕೆ ದೂರವಾದ ಆಪಾದನೆಗಳು. ಸಂಘ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಮುಂದಿನ ದಿನಗಳು ಸಹ ಎಲ್ಲ ಸಮಾಜಮುಖಿಯಾದ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲರೂ ಸಹ ನಮಗೆ ಸಹಕಾರವನ್ನು ನೀಡಲಿ. ಮತ್ತು ಮುಂದಿನ ದಿನಗಳಲ್ಲಿ ಸಹ ಏನು ಬೈಲಾ ಪ್ರಕಾರ ಏನಿದೆ, ಬೈಲಾ ಪ್ರಕಾರ ಚುನಾವಣೆ ನಡೆಸಿ ಮುಂದಿನ ಕಾರ್ಯಕಾರಿ ಮಂಡಳಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ. ಇದು ಪ್ರಜಾಪ್ರಭುತ್ವದ ಅವರ ಉದ್ದೇಶ ಅವಾಗಿದ್ದು ಎಲೆಕ್ಷನ್ ನಡಿಬಾರ್ದು, ಸೆಲೆಕ್ಷನ್ ಆಗಬೇಕು ಅಂತ. ಸೊ 800 ಜನ ಇರುವಂಥ ಸಂಘದಲ್ಲಿ ಹೇಗೆ ಸೆಲೆಕ್ಷನ್ ಮಾಡ್ತೀರಾ ಅನ್ನೋದು ನಮ್ಮ ಒಂದು ಉದ್ದೇಶವಾಗಿತ್ತು. ಎಲೆಕ್ಷನ್ ಮಾಡಬೇಕು ಸೊಸೈಟಿ ಆ್ಯಕ್ಟ್ ಪ್ರಕಾರ ಅಂತ ನಮ್ಮ ಉದ್ದೇಶ ಆಗಿತ್ತು. ಇಷ್ಟೇ. ಮೇಲೆ